ಪರಿಸ್ಥಿತಿ ಇದೇ ಆಗ್ಬೋದ್ರಿ. ಏನ್ ಅರಿವು ಮೂಡಿಸೋದು? ಯಾರಿಗೆ ಅರಿವು ಮೂಡಿಸೋದು? ಏನ್ ಸರ್ಕಾರಕ್ಕೆ ಅರಿವು ಮೂಡಿಸೋರು ಏನ್ ಮಕ್ಕಳ ಹೋಗ್ಬಿಟ್ಟು ಅಲ್ಲಿ ಹೋಗಿ ಸರ್ಕಾರ ನಡೆಸ್ತಾ ಇರೋದು? ಜನತೆಗೆ ಇದು ಅರ್ಥ ಆಗಬೇಕು. ಈ ರೀತಿಯ ಎಲ್ಲ ಹಾಸ್ಪಿಟಲ್ಗಳು ಅವ್ರಿಗೆ ಬೇಕಂದಂಗೆ ನಡೆಸ್ಕೊಂಡು ಮೆಡಿಕಲ್ ಕಾಲೇಜು ಸ್ಟಾರ್ಟ್ ಆಗಿ 4 ವರ್ಷ ಆಗಿದೆ. ಎಲ್ಲರ ಮನೆಯಲ್ಲಿ ನೆಲದ ಮೇಲೆ ಕೂತ್ಕೊಂಡು ಇವತ್ತು ನಮ್ಮನ್ನ ರೋಡಲ್ಲಿ ಕೂರ್ಸವ್ರೆ, ನಮ್ಮನ್ನೆಲ್ಲ ರೋಡಲ್ಲಿ ಕೂರ್ಸವ್ರೆ. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರ ಸ್ವಗ್ರಾಮ. ಕೇಂದ್ರ ಸರ್ಕಾರದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ರಾಜ್ಯ ಸರ್ಕಾರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಇಬ್ಬರು ಪ್ರಭಾವಿ ಜನಪ್ರತಿನಿಧಿಗಳು. ಆದರೆ ಅವರ ಗ್ರಾಮದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆ ಬೇಜವಾಬ್ದಾರಿ ಹಾಗೂ ಕರ್ತವ್ಯ ಲೋಪಕ್ಕೆ ಪದೇ ಪದೇ ಕುಖ್ಯಾತಿಯಾಗಿದೆ. ನಿನ್ನೆ ಸಂಜೆ ಪೆರೇಸಂದ್ರ ಗ್ರಾಮದ ಚಂದ್ರಿಕಾ ಹಾಗೂ ನವೀನ್ ದಂಪತಿಯ 8 ವರ್ಷದ ಮಗಳು ಶಶಿಕಲಾ ತೀವ್ರ ಅಸ್ವಸ್ಥಗೊಂಡು ಪ್ರಜ್ಞೆ ತಪ್ಪಿದ್ಲು. ತಕ್ಷಣ ಪಕ್ಕದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆಗೆ ಕರೆತರಲಾಗಿತ್ತು. ಆದರೆ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ, ವೈದ್ಯಕೀಯ ಸಲಕರಣೆಗಳಿಲ್ಲ. ಕೇವಲ ಒಬ್ಬರು ನರ್ಸ್ ಮಾತ್ರ ಇದ್ದು ಚಿಕಿತ್ಸೆ ನೀಡಲು ವಿಫಲರಾಗಿದ್ದಾರೆ. ಇದರಿಂದ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಬಾಲಕಿ ಮೃತಪಟ್ಟಿದ್ದಾಳೆ ಎಂಬ ಆರೋಪ ಕೇಳಿ ಬಂದಿದೆ. ಅಣ್ಣ ಏನಿಲ್ಲ, ಆ ಮೇಲ್ಗಡೆ ಕೋತಿ ಒಂದು ಕಾಣ್ತಿದೆ ಹುಡುಗಿಕ, ಕಾಣಿಸಿದ ತಕ್ಷಣ ಓಡ್ಬಿಟ್ಟವಳೆ, ಮನೆಯೊಳಗೆ ಓಡ್ಬಿಟ್ಟು ಪಟ್ಟಂತ ಕೂತ್ಕೊಬಿಟ್ಟವಳೆ. ಕೂತ್ಕೊಂಡ ತಕ್ಷಣ ನಮ್ಮ ಹೆಂಗಸರನ್ನ ನೀರು ಎತ್ಕೊಂಬ ಅಂದೇಳೆ. ಆ ನೀರು ಎತ್ಕೊಂಡು ಆಚೆ ಬರೋ ಪಟ್ಟಿಗೆ ಪ್ರಜ್ಞೆ ತಪ್ಪಿಕೊಂಡಿದ್ದೆ. ಹಂಗೆ ಫೋನ್ ಮಾಡಿದ್ರು. 2 ನಿಮಿಷದಾಗ ನನಗೆ ಪೆಟ್ರೋಲ್ ಇದು ಹಾಸ್ಪಿಟ್ಲದಿಂದ ಇಲ್ಲಿಗೆ ಬಂದಿದ್ದೀನಿ ಸರ್, ಅಷ್ಟು ಫಾಸ್ಟಾಗಿ ಬಂದಿದ್ದೀನಿ. ಹಂಗೆ ಎತ್ಕೊಂಡು ಹೊಲ್ಟೋದ್ರೆ ಅಲ್ಲಿ ಹೋದ್ರೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಏನೂ ಇಲ್ಲ, ಒದ್ದಾಡ್ತಾವ್ರೆ. ಆಯಮ್ಮನ ಒದ್ದಾಡ್ತಾವಳೆ ಪಾಪ, ಏನು ಮಾಡೋಕ್ಕಾಗ್ತಾಯಿಲ್ಲ. ಆಯಮ್ಮನಲ್ಲಿ ಏನಾರ ಇದ್ದರೆ ಆಕ್ಸಿಜನ್ ಇದ್ದಿದ್ದು ಹಾಕಿದರೆ ನನ್ನ ಮಗು ಉಳ್ಕೊಳೋದಣ. ಏನು ಇಲ್ದಿರ ಮಾಡಿಬಿಟ್ರಣ ಅವರು. ಆ ಥರ ಅಧ್ವಾನ ಮಾಡಾಕ್ಬಿಟ್ರು. ಅದರಿಂದ ಬೇರೊಬ್ರಿಗೆ ಯಾರಿಗೂ ಆಗಬಾರ್ದಂಗೆ ಅದಕ್ಕೋದ್ರ 24 hours ಅಂತ ಹಾಕಿದ್ದಾರೆ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ವೇಸ್ಟು. ಅದಕ್ಕೆ 2 ಡಾಕ್ಟ್ರ್ ಇರಬೇಕು. ಒಬ್ಬರು ರಿಲೀಸ್ ಆದಮೇಲೆ ಇನ್ನೊಬ್ಬನ ಹಾಕ್ಬೇಕು. ಇಲ್ಲಾಂದರೆ ನಾವೆಲ್ಲರೂ ಹೋಗಿ ಬಿದ್ದುಬಿಡ್ತೀರಣ್ಣ ಅವ್ರ ಮೇಲೆ. ಡಾಕ್ಟ್ರನ್ನಾಗಲಿ ಯಾರನ್ನಾಗಲಿ ಬಿಡ್ರಿ, ಎಲ್ಲಿ ಮಾಡಿ 4 ಗಂಟೆಗೆ ರೈಟ್ ಸಾ 4 ಗಂಟೆಗೆ ಹೊರಟೋಗ್ಬಿಡ್ತಾರೆ ಅವರು. ಬದುಕ್ತಾ ಇದ್ಲು ಡಾಕ್ಟ್ರ್ ಇದ್ದೀರಿ ಬರ್ತಕೊಳ್ಳು. ನರ್ಸಮ್ಮನ ಏನು ಮಾಡ್ತಾಳೆ, ಆಮೇಲೆ ಇಂಜೆಕ್ಷನ್ ಒಂದು ಹಾಕ್ತಾಳೆ ಅಷ್ಟೇ. ಇನ್ನೇನು ಮಾಡಲ್ಲ ಪಾಪ, ಬದುಕ್ತಿದ್ಲು. ಆಕ್ಸಿಜನ್ ಇದ್ದಿದ್ರೆ ಬದುಕ್ತಾ ಇದ್ಲು, 100% ಗ್ಯಾರಂಟಿ ನಾನು. ನಮ್ಮ ಹುಡುಗಿ ಬದುಕ್ತಾ ಇದ್ಲು. ಆಂಬುಲೆನ್ಸ್ ಇರಲಿಲ್ಲ. ಅವ್ರು ಫೋನ್ ಮಾಡಿದ್ರೆ 3/4 hour ಆಗುತ್ತೆ ಬರೋದಂದ್ರು. 3/4 hour ನಾವು ಎಲ್ಲಿ ಒದ್ದಾಡೋದು? ಯಾವುದು ಅದಕ್ಕೆ ಮಾಡಿದ್ದು, ಅದಕ್ಕೆ ಅಮ್ಮ ಆಂಬುಲೆನ್ಸ್ಗೆ ಮಾಡಿದ್ದು. ಆಮೇಲೆ ನರ್ಸಮ್ಮನ ಫೋನ್ ನಂಬರ್ ಕೊಟ್ಲು, ಅವ್ರಿಗೆ ಮಾಡಿದ್ರೆ ಅವ್ರು ಇನ್ನು 3/4 hour ಆಗುತ್ತೆ ನಾವು ಬರೋದಂದ್ರು. ಆದ್ರಿಂದ ಇನ್ನೇನು ಮಾಡೋದು, ಬೇರೆ ಹಾಸ್ಪಿಟ್ಲಿಗೆ ಕಾರ್ ಮಾಡ್ಕೊಂಡು ಎತ್ಕೊಂಡು ಹೋದ್ರೆ ನಮಗೆ ಪ್ರಯೋಜನ ಆಗಿಲ್ಲ. ಪ್ರಯೋಜನೇ ಆಗಿಲ್ಲ. ನಾನು ಮೊಮ್ಮಗಳನ್ನು ನೋಡೋಣ ಹೆಂಗೆ ಬಿಟ್ಟವಳೆ. ₹1,00,000 ಕೊಟ್ಟರು ನನ್ನ ಮೊಮ್ಮಗಳು ಸಿಗಲ್ಲ ನಮಗೆ. ಆ ಥರ ಇದೆಯಲ್ಲ, ನೋಡೋಣ. ಇನ್ನು ಆಸ್ಪತ್ರೆಯಲ್ಲಿ ವೈದ್ಯರಿರುವುದಿಲ್ಲ, ಆಕ್ಸಿಜನ್ ಸೇರಿದಂತೆ ಮೂಲಭೂತ ವೈದ್ಯಕೀಯ ಸೌಲಭ್ಯಗಳಿಲ್ಲ ಎಂಬುದನ್ನು ಅರಿತ ಸ್ಥಳೀಯರು ಹಾಗೂ ಬಿಜೆಪಿ ಯುವ ಮುಖಂಡ ಸಂದೀಪ್ ರೆಡ್ಡಿ ಸೇರಿದಂತೆ ಆಸ್ಪತ್ರೆ ಮುಂದೆ ರಸ್ತೆ ತಡೆದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಚೇತನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪ್ರತಿಭಟನಾಕಾರರೊಂದಿಗೆ ಮಾತನಾಡಿದ್ರು. ಬಾಲಕಿ ಆಸ್ಪತ್ರೆಗೆ ಬಂದಾಗಲೇ ಪಲ್ಸ್ ಇರಲಿಲ್ಲ, ಉಸಿರಾಟವು ಅತ್ಯಂತ ಕಡಿಮೆ ಇತ್ತು. ಕರ್ತವ್ಯದಲ್ಲಿದ್ದ ಸಿಬ್ಬಂದಿ ತಕ್ಷಣ ಪ್ರಾಥಮಿಕ ಚಿಕಿತ್ಸೆ ನೀಡಿ ಮೇಲ್ದರ್ಜೆಯ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ನಡೆಸಿದರೆ ಮಾತ್ರ ಸಾವಿನ ನಿಖರ ಕಾರಣ ತಿಳಿಯುತ್ತದೆ. ಜಿಲ್ಲೆಯಲ್ಲಿ ವೈದ್ಯರ ಕೊರತೆ ಇದೆ ಎಂದು ಅವರು ಹೇಳಿದ್ರು. ನಾಳೆ ನಮ್ಮ ಪರಿಸ್ಥಿತಿನೂ ಇದೇ ಆಗ್ಬೋದ್ರಿ. ನಾವೆಲ್ಲ ಇಲ್ಲೇ ಇರುವಂಥವ್ರು, ನಮ್ಮ ತಂದೆ ತಾಯಿ ಇಲ್ಲೇ, ನಮ್ಮ ಮಕ್ಕಳು ಇಲ್ಲೇ ಇರೋದು. ನಾನು ಏನಕ್ಕೋ ಬರ್ತೀನಿ, ಏನೋ ಒಂದು ಸಣ್ಣ ಅಟ್ಯಾಕ್ ಆಗ್ತದೆ, ಅಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ನಾವು ದುಡ್ಡು ಕೊಟ್ಟಿದ್ದೀವಿ, ಟ್ಯಾಕ್ಸ್ ದುಡ್ಡು. 4 ವರ್ಷದಿಂದ ಹಂಗೆ ನಿಲ್ಸ್ಕೊಂಡು ಅವ್ರು ಮನೆ ಮನೆಗೆ ಐತೆ. ಅವ್ರಿಗೆ ಏನಾದ್ರು
ಏನ್ ಅರಿವು ಮೂಡಿಸೋದು? ಯಾರಿಗೆ ಅರಿವು ಮೂಡಿಸೋದು? ಏನ್ ಸರ್ಕಾರಕ್ಕೆ ಅರಿವು ಮೂಡಿಸೋರು ಏನ್ ಮಕ್ಕಳ ಹೋಗ್ಬಿಟ್ಟು ಅಲ್ಲಿ ಹೋಗಿ ಸರ್ಕಾರ ನಡೆಸ್ತಾ ಇರೋದು? ಮಾನ ಮರ್ಯಾದೆ ಇಲ್ವಲ್ಲ ಅವ್ರಿಗೆ? 4 ವರ್ಷದಿಂದ ಆ ಸರ್ಕಾರ ಅದು ನಿಂತೋಗಿದೆ. ಹಂಗೆ ಜನತೆಗೆ ಇದು ಅರ್ಥ ಆಗಬೇಕು. ಈ ರೀತಿಯ ಎಲ್ಲ ಹಾಸ್ಪಿಟ್ಲ್ಗಳು ಅವ್ರಿಗೆ ಬೇಕಂದಂಗೆ ನಡೆಸ್ಕೊಂಡು ಮೆಡಿಕಲ್ ಕಾಲೇಜು ಸ್ಟಾರ್ಟ್ ಆಗಿ 4 ವರ್ಷ ಆಗಿದೆ. 4 ವರ್ಷ ಆಗಿದೆ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗಿ. ಇವತ್ತವರೆಗೂ ಹಾಸ್ಪಿಟಲ್ ಸ್ಟಾರ್ಟ್ ಆಗಿಲ್ಲ. ಎಷ್ಟು ಜೀವಗಳು ಹೊರಟೋಗಿದೆಯೋ ಗೊತ್ತಿಲ್ಲ. ಎಷ್ಟು ಜೀವಗಳು ಹೋಗ್ಬಿಟ್ಟಿದೆಯೋ ಇದ ಬೇಕಿರೋದು. ಇವತ್ತೇನೋ ಪಾಪ ಯಾರೋ ಒಬ್ರು ನಮ್ಮ ಹತ್ರ ಹೇಳ್ಕೊಂಡ್ರು, ವಿಷಯ ಗಮನಕ್ಕೆ ಬಂತು. ಹೇಳಿಲ್ಲ ಅಂತ ಎಷ್ಟು ಜನ ಅಸಹಾಯಕರಾಗಿ ಸತ್ತೋಗೋರು. ಇಲ್ಲಿ ಹಾಸ್ಪಿಟ್ಲ್ ಇದ್ದಿದ್ರೆ ಎಷ್ಟು ಜನ ಉಳ್ಕೊಂಡ್ರೋರು. ಎಷ್ಟು ಕುಟುಂಬಗಳು ಅನಾಥ ಆಗ್ದಿರ ಇರ್ತಾ ಇತ್ತು. ಎಷ್ಟು ತಾಯಂದ್ರು ಪಾಪ ಮಕ್ಕಳು ಕಳ್ಕೊಂತ ಇರ್ಲು. ಎಷ್ಟು ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ, ಚಿಕ್ಕಬಳ್ಳಾಪುರದವರೆಗೂ. ಎಲ್ಲಿ ಇವನ್ ಬಾಗೇಪಲ್ಲಿಯಿಂದನೂ ಅಷ್ಟೇ. ಇಲ್ಲೇ ಹಾಸ್ಪಿಟ್ಲ್ ಇದ್ದಿದ್ರೆ ಆ ತುರ್ತು ಚಿಕಿತ್ಸೆ ಇದೆಯಲ್ಲ, ಅದು ಪ್ರೀಶಿಯಸ್ ಅವರ್ಸ್. ಅದು ಆ ಅವರ್ಸಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಸಿಕ್ಬಿಟ್ರೆ ಬದುಕ್ಬಿಡ್ತಾರೆ. ಆ ಮಗುಗೆ ಇವತ್ತೇನು ಗಾಯ ಆಗಿಲ್ಲ, ಏನೂ ಇಲ್ಲ ಸರ್. ಶಾಕ್ ಆಗಿ ಒಂದು ಚೂರು ಆಕ್ಸಿಜನ್ನೋ ಇನ್ನೊಂದು ನಮಗೆ ಗೊತ್ತಿಲ್ಲ ಮೆಡಿಕಲ್ ಟರ್ಮ್ಸ್ ಏನಂತ, ಒಂದು ಅವ್ರಿಗೆ ಏನಾದರೂ ಸಿಕ್ಕಿದ್ದಿದ್ರೆ, ಒಂದು ಟ್ರೀಟ್ಮೆಂಟ್ ಸಿಕ್ಬಿಟ್ಟಿದ್ದಿದ್ರೆ ನಿಜಕ್ಕೂ ಆ ಮಗು ಬದುಕೋ ಚಾನ್ಸಸ್ ಇತ್ತು. ನಾನು ಹೇಳ್ತಾ ಇರೋದು ಬದುಕೋದು ಸಾಯೋದು ನಮ್ಮ ಕೈಯಲ್ಲಿಲ್ಲ. ಆದರೆ ಬದುಕಿಸ್ಕೊಳಕ್ಕೆ ಅವಕಾಶ, ಹೋರಾಟ ಮಾಡೋಕ್ಕೂ ನೀವು ಅವಕಾಶನ ಕಿತ್ಕೊಂಡ್ಬಿಡ್ತೀರಲ್ಲ ಸರ್ಕಾರಗಳು. ಬಡವರ ಜೀವಕ್ಕೆ ಬೆಲೆ ಇಲ್ಲ, ಮಾಡ್ತಾ ಇಲ್ಲ ಅಧಿಕಾರಿಗಳು. ಇವನ್ನು ನಾನು ವಿಶೇಷವಾಗಿ ಹೇಳ್ತೀನಿ, DHO ಇರ್ಬೋದು, ಪಾಪ 20 ದಿವಸದಿಂದ ಬಂದಿದ್ದಾರಂತೆ. ಅವರು ಸಹ ಬಂದು ಅಡ್ರೆಸ್ ಮಾಡಿದ್ದಾರೆ, ಇಲ್ಲೇನೇನು ಮಾಡಬೇಕು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಬೇರೆ ವಿಚಾರ. ಆದರೆ ಆ ಮೆಡಿಕಲ್ ಕಾಲೇಜ್ನ ಸರ್ ಮಾಡೋವಂಥ, ಮೆಡಿಕಲ್ ಹಾಸ್ಪಿಟ್ಲ್ ಮಾಡೋವಂತಹ ಕೆಲಸನ ಮಾಡಬೇಕು ಅನ್ನೋದು ಒಬ್ಬರಿಗೂ ಇಲ್ಲ. ಇಷ್ಟು ಬೆಳಗ್ಗೆಯಿಂದ ಇಷ್ಟೆಲ್ಲ ಕೊಟ್ಟಿದ್ದಾರೆ ನೋಡಿ, ಯಾರೂ ಬರ್ತಾ ಇಲ್ಲ. ಈಗ ಒಂದೆಡೆ ಆಸ್ಪತ್ರೆಯ ನಿರ್ಲಕ್ಷ್ಯದಿಂದಲೇ ಬಾಲಕಿ ಮೃತಪಟ್ಟಿದ್ದಾಳೆ ಎಂದು ಕುಟುಂಬಸ್ಥರ ಆರೋಪ. ಮತ್ತೊಂದೆಡೆ ಭಾನುವಾರ ಸಂಜೆ ವೈದ್ಯರಿಗೆ ರಜೆ ಇದ್ದರೂ ಕರ್ತವ್ಯದಲ್ಲಿದ್ದ ವೈದ್ಯಕೀಯ ಸಿಬ್ಬಂದಿ ನಿಯಮಾನುಸಾರ ಚಿಕಿತ್ಸೆ ನೀಡಿದ್ದಾರೆ ಎನ್ನುವುದು ಆರೋಗ್ಯ ಇಲಾಖೆಯ ಸ್ಪಷ್ಟನೆ. ಆದರೆ ಇಬ್ಬರು ಪ್ರಭಾವಿ ಜನಪ್ರತಿನಿಧಿಗಳ ತವರು ಗ್ರಾಮದಲ್ಲೇ ವೈದ್ಯರು ಇಲ್ಲದೆ ಇರುವುದು ಮಾತ್ರ ವಿಪರ್ಯಾಸ. ತೋಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಜನತೆಗೆ ಇದು ಅರ್ಥ ಆಗಬೇಕು. ಈ ರೀತಿಯ ಎಲ್ಲ ಹಾಸ್ಪಿಟ್ಲ್ಗಳು ಅವ್ರಿಗೆ ಬೇಕಂದಂಗೆ ನಡೆಸ್ಕೊಂಡು ಮೆಡಿಕಲ್ ಕಾಲೇಜು ಸ್ಟಾರ್ಟ್ ಆಗಿ 4 ವರ್ಷ ಆಗಿದೆ. 4 ವರ್ಷ ಆಗಿದೆ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗಿ. ಇವತ್ತವರೆಗೂ ಹಾಸ್ಪಿಟಲ್ ಸ್ಟಾರ್ಟ್ ಆಗಿಲ್ಲ. ಎಷ್ಟು ಜೀವಗಳು ಹೊರಟೋಗಿದೆಯೋ ಗೊತ್ತಿಲ್ಲ. ಎಷ್ಟು ಜೀವಗಳು ಹೋಗ್ಬಿಟ್ಟಿದೆಯೋ